ಕೆಲವೊಮ್ಮೆ ನಾವು ಅಂದ್ಕೊತೀವಿ ಕೆಲವೊಂದು ಸಿಚುವೇಷನಲ್ಲಿ ಆರ್ಗ್ಯುಮೆಂಟ್ಸ್ನ ಮಾಡಿ ನಾನು ಗೆದ್ದರೆ ನಾನು ಕರೆಕ್ಟ್ ಅಂತ ಪ್ರೂವ್ ಮಾಡ್ಕೊಂಡೆ ಅಂತ ಖುಷಿ ಪಡ್ತೀವಿ. ಬಟ್ ಖಂಡಿತವಾಗ್ಲೂ ಆರ್ಗ್ಯುಮೆಂಟ್ ಮಾಡಿ ನಾವು ಗೆದ್ದಾಗ ನಿಜವಾಗ್ಲೂ ಖುಷಿ ಸಿಗುತ್ತಾ, ಅಥವಾ ನಾವು ಇನ್ನೊಬ್ರನ್ನ ತುಳಿದು ಮೇಲೆ ಬರ್ತಾ ಇದ್ದೀವಿ ಅನ್ನೋ ಸಮಾಧಾನ ಸಿಗುತ್ತಾ? ಯಾವುದು ಸತ್ಯ? ಹಾಗೆ ಆರ್ಗ್ಯುಮೆಂಟ್ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತಾ? ಸಮಸ್ಯೆಗಳು ಬಗೆಹರಿದ್ರೂ ಕೂಡ ಕೆಲವೊಂದು ಸಲ ನಮಗೆ ಸಮಾಧಾನ ಅನ್ನೋದು ಇರೋದಿಲ್ಲ. ಯಾಕದು ಈ ಥರ? ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡೋಣ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗೆ ಥ್ರೋಟ್ ಪೇನ್ ಕೂಡ ಇದೆ ಸ್ನೇಹಿತರೆ. ಹಾಗಾಗಿ ನನ್ನ ವಾಯ್ಸ್ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾ ಇರ್ಬೋದು. ಸೊ ಪ್ಲೀಸ್ ಇವತ್ತಿನ ವೀಡಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಎನಿವೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋನ ನಾನು ಇವತ್ತು ಮನೆಯಲ್ಲಿ ಫ್ರೀ ಆಗಿದ್ದೆ, ಹಾಗಾಗಿ ಫಸ್ಟು ಬಟ್ಟೆ ಎಲ್ಲನೂ ಕೂಡ ವಾಶ್ಗೆ ಹಾಕ್ಬಿಟ್ಟು ನಂತರ ವೀಕ್ಲಿ ನಮಗೆ ಏನೆಲ್ಲ ತರಕಾರಿ ಬೇಕು ಅದೆಲ್ಲದನ್ನು ಕೂಡ ರೀಸ್ಟಾಕ್ ಮಾಡ್ತಾ ಇದ್ದೆ. ಸೊ ಇವತ್ತಿನ ವೀಡಿಯೋದಲ್ಲಿ ನೀವು ವೀಡಿಯೋನ ಏನಾದ್ರು ಒಂದು ಕೆಲಸ ಮಾಡ್ತಾ ಕೇಳಿಸ್ಕೊಡಿ. ಯಾಕಂದರೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ವಿಷಯನ ಶೇರ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಜನ ಇದ್ರ ಬಗ್ಗೆ ಮಾತಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಅಥವಾ ಅಷ್ಟು ಈಸಿಯಾಗಿ ಇದನ್ನ ಶೇರ್ ಮಾಡ್ಕೊಳ್ಳಲ್ಲ. ಬಟ್ ಎನಿವೇ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ಎಷ್ಟೊಂದು ಜನ ಈ ಥರ ಕನೆಕ್ಟ್ ಆಗ್ತಾರೆ ಅಂತ ಅಂದ್ಕೊಂಡು ಈ ಥರ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಟಾಪಿಕ್ನ ಒಳಗಡೆ ಹೋಗೋಣ. ಸ್ನೇಹಿತರೆ, ಒಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಆರ್ಗ್ಯುಮೆಂಟ್ ಅನ್ನೋದನ್ನು ಯಾಕೆ ಮಾಡಬೇಕು ಅಂತ ಮೊದಲನೇದು ತಿಳ್ಕೊಳ್ಳಿ, ಓಕೆನಾ? ಸೊ ಎಲ್ಲ ವಿಷಯದಲ್ಲೂ ಕೂಡ ಆರ್ಗ್ಯುಮೆಂಟ್ಸ್ ಮಾಡೋದು ಎಷ್ಟು ಸರಿ ಮೊದಲು ನಮಗದು ಗೊತ್ತಿರಬೇಕು. ಯಾಕೆ ಅಂತಂದರೆ ಆರ್ಗ್ಯುಮೆಂಟ್ಸ್ ಮಾಡ್ತಾ 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 ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಾವು ಅಲ್ಲದೆ ಇರೋ ಕ್ಯಾರೆಕ್ಟರ್ ನಮ್ಮಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದು. ಸೊ ಆರ್ಗ್ಯುಮೆಂಟ್ಸ್ ಮಾಡ್ತಾ ನಮಗೇನು ಅನಿಸುತ್ತೆ ಅಂದರೆ ಆಪೋಸಿಟ್ ವ್ಯಕ್ತಿ ಮುಂದೆ ನಾನು ಗೆಲ್ಲೇಬೇಕು ಅನ್ನೋ ಒಂದು ಹಠ ಸ್ಟಾರ್ಟ್ ಆಗುತ್ತೆ ನಮಗೆ. ಸೊ ಹಾಗಂತ ನಾನು ನೀವು ಏನಕ್ಕೂ ಆರ್ಗ್ಯುಮೆಂಟ್ಸ್ ಮಾಡಲೇಬಾರ್ದು ಅಂತ ಹೇಳ್ತಾ ಇಲ್ಲ. ಅಫ್ಕೋರ್ಸ್ ಲೈಫ್ ಅಂದಮೇಲೆ ಎಲ್ಲ ಥರನೂ ಇದ್ದೇ ಇರುತ್ತೆ. ಬಟ್ ಅದಕ್ಕೊಂದು ಲಿಮಿಟ್ ಇರುತ್ತೆ. ಹಾಗೆ ಬೇಸ್ಡ್ ಆನ್ ಸಿಚುವೇಶನ್ ಅವನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ನಾವು ಆರ್ಗ್ಯುಮೆಂಟ್ಸ್ನ ಮಾಡಿ ನಮ್ಮ ಮೆಂಟಲ್ ಪೀಸ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಆಯ್ತಪ್ಪ ನೀನೇ ಸರಿ, ಆಯಿತು ಬಿಡು ನಿಂದೇ ಸರಿ ಅಂತ ಹೇಳಿ ಸುಮ್ಮನೆ ಆಗ್ಬಿಡೋದು ವಾಸಿ. ಇನ್ನು ಕೆಲವೊಮ್ಮೆ ಅವರಿಗೆ ಅರ್ಥ ಮಾಡಿಸುವಂತಹ ಬರದಲ್ಲಿ ನಾವು ನಮ್ಮನ್ನ ಲಿಮಿಟ್ನ ಕೂಡ ಕ್ರಾಸ್ ಮಾಡಿ ಹೋಗಿ ಆರ್ಗ್ಯುಮೆಂಟ್ಸ್ಗೆ ಇಳಿದಿರ್ತೀವಿ. ಬಟ್ ಆಫ್ಕೋರ್ಸ್ ಅದು ಕೆಲವೊಮ್ಮೆ ಸರಿ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಮ್ಮೆ ಆ ಕಾನ್ವರ್ಸೇಷನ್ ಎಲ್ಲ ಮುಗಿದ ಮೇಲೆ ಕೂತ್ಕೊಂಡು ಯೋಚನೆ ಮಾಡಿದಾಗ ನಮಗೇನೆ ಅನಿಸ್ತಿರುತ್ತೆ, ಅಯ್ಯೋ ಏನಿದು ನಾನು ಈ ಥರ ಎಲ್ಲ ಮಾತಾಡ್ಬಿಟ್ನಲ್ಲ. ಸೊ ಅವ್ರಿಗೆ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇತ್ತ, ನಾನು ಯಾಕೆ ಇಷ್ಟೊಂದು ಆರ್ಗ್ಯೂ ಮಾಡೋಕ್ಕೆ ಹೋದೆ, ನಾನು ಈ ಥರ ಮಾಡಬಾರ್ದಿತ್ತಪ್ಪ, ನನ್ನ ಕ್ಯಾರೆಕ್ಟರ್ ಇದಲ್ಲ, ಅವರಿಗೋಸ್ಕರ ನಾನು ಯಾಕೆ ಈ ಥರ ನನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೋಬೇಕಾಯ್ತು, ಯಾಕಾದ್ರೂ ಹೀಗಾಯ್ತೋ ಏನೋ ಅಂತ ಹೇಳಿ ನಾವು ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾ ಇರ್ತೀವಿ. ಹಾಗಾಗಿ ಆರ್ಗ್ಯುಮೆಂಟ್ಸ್ ಅನ್ನೋದು ಎಷ್ಟರ ಮಟ್ಟಿಗೆ ಇರಬೇಕು ಅಂದರೆ, ಆಪೋಸಿಟ್ ಇರುವಂತಹ ವ್ಯಕ್ತಿ ನೀವೇನೋ ಹೇಳ್ತಾ ಇದ್ದೀರಾ ಅಂತ ಅಂದಾಗ ಅಟ್ಲೀಸ್ಟ್ ನೀವು ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ದೀರೋ ಏನೋ ಒಂದು ವಿಷಯದಲ್ಲಿ ಈ ಥರ ಎಲ್ಲ ಆ ಥರ ಅಂತ ಹೇಳ್ತಾ ಇದ್ದೀರಾ ಅಂದಾಗ ಅದನ್ನು ಅರ್ಥ ಮಾಡಿಕೊಂಡು ರೆಸ್ಪಾಂಡ್ ಮಾಡುವಂತಹ ಮೆಂಟಾಲಿಟಿ ಇದೆಯಾ ಇಲ್ವಾ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ನೀವು ಯಾರ ಜೊತೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಾ ಅವ್ರ ಮೆಂಟಾಲಿಟಿ ಏನು ಅಂತ ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಅಷ್ಟೊಂದು ಕಾನ್ವರ್ಸೇಷನ್ ಮಾಡೋಕ್ಕಾಗೋದು ಅಲ್ವಾ. ಹಾಗಾಗಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಮೊದಲು ಕಾಮ್ ಆ್ಯಂಡ್ ಪೀಸಾಗಿ ಕೇಳಿಸ್ಕೊಡಿ, ಸರಿನಾ? ಸೊ ಅವ್ರ ಕಾನ್ವರ್ಸೇಷನ್ ಹೋಗ್ತಾ 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 ರೆಸ್ಪಾನ್ಸ್ ಹೇಗೆ ಬರುತ್ತೆ ಅದನ್ನು ಮೊದಲು ಅಬ್ಸರ್ವ್ ಮಾಡಿ. ಆವಾಗ ನಿಮಗೆ ಅನಿಸುತ್ತೆ, ಸೊ ಇಲ್ಲ ನನಗೆ ಈ ವ್ಯಕ್ತಿ ಜೊತೆ ನಾನು ಈ ಟಾಪಿಕ್ನ ಅರ್ಥ ಮಾಡ್ಸೋಕ್ಕೆ ಸಾಧ್ಯನಾ ಇಲ್ವಾ ಅಂತ. ಕೆಲವೊಂದು ಮಾತು ಹೇಳ್ತಾರೆ ಗೊತ್ತಾ, ಮನೆಗಳಲ್ಲಿ ದೊಡ್ಡವರು ಈ ಪೂರ್ತಿ ದಟ್ಟರಿಗೆ ಅರ್ಥ ಮಾಡಿಸ್ಬೋದು, ಪೂರ್ತಿ ಬುದ್ಧಿವಂತರಿಗೂ ಅರ್ಥ ಮಾಡಿಸ್ಬೋದು, ಬಟ್ ಮಧ್ಯದಲ್ಲಿ ಇರ್ತಾರಲ್ವ ಅವ್ರಿಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರ ಕಡೆ ದಡ್ರಿಗೆ ದಡ್ರು ಅಲ್ಲ, ಬುದ್ಧಿವಂತರಿಗೆ ಬುದ್ಧಿವಂತರು ಅಲ್ಲ. ಸೊ ನಾವು ಅವ್ರಿಗೆ ಅರ್ಥ ಮಾಡಿಸೋದು ಕಷ್ಟ ಅಂತ ಹೇಳಿ. ಹಾಗಾಗಿ ಅವ್ರು ಹೇಳೋ ಮಾತು ಸತ್ಯ ಅಂತ ನನಗೂ ಕೂಡ ಅನಿಸುತ್ತೆ ಸ್ನೇಹಿತರೆ. ಕೆಲವೊಮ್ಮೆ ಯಾವಾಗಲೂ ಕೂಡ ಅವ್ರು ನಮಗೆ ಅಗ್ರಿ ಆಗಬೇಕು, ಅವ್ರು ನಮ್ಮನ್ನ ಒಪ್ಕೊಳ್ಬೇಕು, ನಾನು ಹೇಳಿದ್ದೇ ಸರಿ ಅಂತ ಅವ್ರು ಓಕೆ ಅನ್ಬೇಕು ಅಂತ ಹೇಳಿ ಕಾದು ಅವ್ರ ಮೆಂಟಲ್ ಪೀಸ್ನು ಹಾಳು ಮಾಡಿ ನಮ್ಮ ಮೆಂಟಲ್ ಪೀಸ್ನು ಹಾಳು ಮಾಡಿಕೊಂಡು ಕೆಲವೊಂದು ಸಲ ರಿಲೇಷನ್ಶಿಪ್ಗಳು ಕೂಡ ಹಾಳಾಗೋಗ್ಬಿಡುತ್ತೆ. ಆ ಲೆವೆಲಿಗೆ ಈ ಆರ್ಗ್ಯುಮೆಂಟ್ಸ್ ಹೋಗ್ತದೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಸೊ ಯಾರೇನಾದರೂ ಮಾಡ್ಕೊಳ್ಳಿ, ನೀವು ಆರ್ಗ್ಯುಮೆಂಟ್ಸ್ ಮಾಡಬೇಕು ಅಂತ ಇದ್ದೀರಾ, ನಿಮ್ಮ ಮೆಂಟಲ್ ಪೀಸ್ ಹಾಳಾಗಲ್ಲ, ಅಥವಾ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ ಅಂತ ಅಂದ್ಕೊಂಡು ತುಂಬಾ ನೆಗೆಟಿವ್ ಆಗಿ ಅದು ಸ್ಪ್ರೆಡ್ ಆಗ್ತಿದೆ ಅಂದಾಗ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿಬಿಡಿ, ಓಕೆನಾ? ಸೊ ನಿಮ್ಗೆ ಅನಿಸ್ಬೋದು, ಅಯ್ಯೋ ನಾನು ತಪ್ಪಿರಲಿಲ್ಲ ಅಲ್ವಾ, ಆದರೂ ನಾನು ಯಾಕೆ ಸುಮ್ಮನಿದ್ದೆ, ನಾನು ಮಾತಾಡಬೇಕಿತ್ತು ಅಂತ. ಬಟ್ ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲ ವಿಷಯನೂ ಕೂಡ ಮಾತಾಡೇ ಬಗೆಹರಿಸ್ಬೇಕು ಅಂತ ಇಲ್ಲ. ಕೆಲವೊಂದು ವಿಷಯಗಳನ್ನ ನಾವು ಸೈಲೆಂಟಾಗಿ ಇದ್ದು ಕೂಡ ಬಗೆಹರಿಸ್ಬೋದು. ಆ ಥರ ತುಂಬ ಉದಾಹರಣೆಗಳು ಕೂಡ ನಿಮ್ಮ ಲೈಫಲ್ಲೂ ಕೂಡ ಇರುತ್ತೆ. ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿ ನೋಡಿ. ಯಾವಾಗಲೂ ನೆಗೆಟಿವ್ ಆಗೇ ನಾವು ಥಿಂಕ್ ಮಾಡ್ತಾ ಹೋದರೆ ಆಗಲ್ಲ ಸ್ನೇಹಿತರೆ. ಹಾಗಾಗಿ ಇಟ್ಸ್ ಓಕೆ ಬಿಡು, ಆಗಿದ್ದಾಯಿತು ಅಲ್ವಾ ಅಂತ ಹೇಳಿ. ಯಾಕಂದರೆ ಮಾತಾಡ್ತಾ ಮಾತಾಡ್ತಾ ಕೆಲವೊಮ್ಮೆ ಕಾನ್ವರ್ಸೇಷನಲ್ಲಿ ನಮ್ಮ ಲಿಮಿಟ್ ಕ್ರಾಸ್ ಮಾಡಿ ಬೇರೆ ಏನೇನೋ ಮಾತುಗಳು ಬರುವಂತಹ ಸಂದರ್ಭಗಳು ಬಂದ್ಬಿಡುತ್ತೆ. ಸೊ ಆವಾಗ ನಾವು ಕೂಡ ಒಂದು ಕ್ಷಣ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಯಾರೇನೇ ಹೇಳಿದರೂ ಕೂಡ ಪರವಾಗಿಲ್ಲಪ್ಪ, ನನ್ನ ಲೈಫ್ ನನ್ನ ಇಷ್ಟ ಅಂತ ಹೇಳಿ ಸುಮ್ಮನೆ ಇದ್ಬಿಡಿ.
ಇವಾಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ತಾ ಇರ್ಬೋದು, ಹಂಗಂದ್ರೆ ಆರ್ಗ್ಯುಮೆಂಟ್ಸ್ ಮಾಡಿದೆ ಲೈಫಲ್ಲಿ ಯಾರೂ ಇರೋದೇ ಇಲ್ವಾ, ಮಾಡಲೇಬಾರ್ದಾ ಹಂಗಂದ್ರೆ ನಮ್ಮ ಲೈಫಲ್ಲಿ ಅಂತ. ನಾನು ಹೇಳ್ತಾ ಇರೋದು ನಿಮಗೆ ಯಾವ ಥರ ಅಂದರೆ ಅನ್ಲಿಮಿಟೆಡ್ ಆರ್ಗ್ಯುಮೆಂಟ್ಸ್ ಅಂತ ಇರುತ್ತೆ ಕೆಲವೊಮ್ಮೆ. ಅಂದರೆ ಚಿಕ್ಕಾಪುಟ್ಟ ವಿಷಯಕ್ಕೂ ಕೂಡ ಪ್ರತಿ ಸಲನೂ ಆರ್ಗ್ಯುಮೆಂಟ್ ಮಾಡ್ತಾ 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 ಹೋಗಿ ಅವ್ರ ಲೈಫೇ ಆರ್ಗ್ಯುಮೆಂಟಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ. ಆ ಥರ ಲೈಫ್ನ ಕೆಲವೊಮ್ಮೆ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆ ನಾನು ಹೇಳ್ತಾ ಇರೋದು. ಆಗ ಇನ್ನೊಂದೇನೆಂದರೆ ನಮ್ಮ ಆಪೋಸಿಟ್ ವ್ಯಕ್ತಿ ಯಾರಿದ್ದಾರೆ ಅವ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅವ್ರು ನಮ್ಮ ಮಾತಿಗೆ ಏನು ರೆಸ್ಪಾಂಡ್ ಮಾಡುವಂತಹ ವ್ಯಕ್ತಿ ಅಲ್ಲ. ಹಾಗೆ ಅವರಿಗೆ ನಾವೆಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಹೋದ್ರೂ ಕೂಡ ಅವರಿಗೆ ಅಷ್ಟು ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ ಅಂತ ಅಂದಾಗ ನೀವು ಅಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಎನರ್ಜಿನ ಯಾಕೆ ವೇಸ್ಟ್ ಮಾಡ್ತೀರಾ? ಈ ಥರ ನೆಗೆಟಿವ್ ಜನಗಳಿಗೋಸ್ಕರ ನಿಮ್ಮ ಎನರ್ಜಿ ಯಾಕೆ ವೇಸ್ಟ್ ಆಗಬೇಕು? ಅದನ್ನೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ವೇಗೋಸ್ಕರ ನಿಮ್ಮ ಎನರ್ಜಿಯನ್ನು ವೇಸ್ಟ್ ಮಾಡ್ಕೊಳ್ಳಿ. ಅದರಲ್ಲೊಂದು ನಮ್ಗೆ ಅರ್ಥ ಇರುತ್ತೆ. ಬಟ್ ಬೇಡದೇ ಇರೋರಿಗೋಸ್ಕರ ನಮ್ಮ ಲೈಫಲ್ಲಿ ನಾವು ಯಾಕೆ ಬೇರೆ ತರಹದ ಚೇಂಜಸ್ನ ಮಾಡ್ಕೊಬೇಕು ಅಲ್ವಾ? ಹಾಗಾಗಿ ನನ್ನ ಉದ್ದೇಶ ಇರೋದು ಇಷ್ಟೇ, ಆರ್ಗ್ಯುಮೆಂಟ್ಸ್ ಮಾಡೋಕ್ಕೂ ಮುಂಚೆ ವ್ಯಕ್ತಿ ಹೇಗಿದ್ದಾರೆ, ಏನು ವಿಷಯ ಏನು, ಹಾಗೆ ನಿಮ್ಮ ಮೆಂಟಲ್ ಪೀಸ್ಗೆ ಅದು ಎಷ್ಟು ಎಫೆಕ್ಟ್ ಆಗಬಹುದು ಅಥವಾ ಆಗಲ್ವಾ ಏನು, ಪ್ರತಿಯೊಂದನ್ನು ಕೂಡ ಗಮನ ಕೊಟ್ಟು ನೋಡಿ, ಓಕೆನಾ? ಇನ್ನು ಕೆಲವೊಂದು ಸಲ ನಿಮ್ಗೆ ಅನ್ನಿಸ್ಬೋದು ಕೆಲವೊಮ್ಮೆ ಆರ್ಗ್ಯುಮೆಂಟ್ ಮಾಡೋಂತಹ ಪರಿಸ್ಥಿತಿ ಬಂದುಬಿಡುತ್ತೆ. ಹಾಗೆ ಸರೌಂಡಿಂಗ್ ಪೀಪಲ್ ನಮಗೆ ಸಿಚುವೇಶನ್ನ ತಂದುಬಿಡ್ತಾರೆ ಅಂತ. ಅಂಥ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ, ನಾವು ಕೂಡ ಆರ್ಗ್ಯುಮೆಂಟ್ಸ್ ಮಾಡಬೇಕಾಗಿ ಬರುತ್ತೆ. ಬಟ್ ಬಂದಾಗ ಅಷ್ಟೇ ಹೇಳಿದ್ವಿ ಅಲ್ವಾ, ಆ ಕಾನ್ವರ್ಸೇಷನ್ನ ನೀವು ಬೇರೆ ಕಡೆ ಟಾಪಿಕ್ನ ಡೈವರ್ಟ್ ಮಾಡಿ ಅಥವಾ ನೀವೇ ಆ ಪ್ಲೇಸಲ್ಲಿ ಇರೋಕ್ಕೆ ಹೋಗ್ಬಿಡಿ, ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ನೀವು ಅನ್ಕೋಬೋದು ನಾವು ಆ ಪ್ಲೇಸಲ್ಲಿ ಇರಲಿಲ್ಲ ಅಂದರೆ ನಮ್ಮದೇ ತಪ್ಪು ಅಂತ ಅನ್ಕೊತಾರೆ ಅಂತ. ಅನ್ಕೊಳ್ಳೋರು ಹೇಗಿದ್ರು ಅನ್ಕೊತಾರೆ ಸ್ನೇಹಿತರೆ, ಓಕೆನಾ? ಅಟ್ ಎಂಡ್ ಆಫ್ ದ ಡೇ ನಿಮಗೆ ನಿಮ್ಮ ಲೈಫ್, ನಿಮ್ಮ ಕ್ಯಾರೆಕ್ಟರ್, ಹಾಗೆ ನಿಮ್ಮ ಮೆಂಟಲ್ ಪೀಸ್, ಹಾಗೆ ಫಿಸಿಕಲ್ ಹೆಲ್ತ್ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ನಿಮ್ಮ ಲೈಫ್ ಬಗ್ಗೆ ನೀವು ನೋಡ್ಕೊಳ್ಳಿ. ಇನ್ನು ಕೆಲವೊಂದು ಸಲ ಪರ್ಸ್ನಲ್ ರಿಲೇಷನ್ಶಿಪ್ಗಳು ಅಂತ ಬಂದಾಗ ನಾವು ಆ ಥರ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಅಂಥ ಟೈಮಲ್ಲಿ ತುಂಬಾ ಸ್ಮೂತಾಗಿ ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ತುಂಬಾ ಸೈಲೆಂಟ್ ಆಗಿಬಿಡಿ. ಅದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ತೀನಿ. ನೀವು ಅನ್ಕೋಬೋದು ನಾವು ಸೈಲೆಂಟಾರೆ ನಮ್ಮದೇ ತಪ್ಪು ಅನ್ಕೊತಾರೆ ಹಾಗೆ ಹೀಗೆ ಅಂತ ಹೇಳಿ. ನಾವು ಏನೇನೋ ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಲೈಫಲ್ಲಿ ಕೆಲವೊಂದಕ್ಕೆ, ಬಟ್ ತುಂಬ ಸಲ ಚಿಕ್ಕ ಪುಟ್ಟ ವಿಷಯದಲ್ಲಿ ಹೆಡೋಗ್ಬಿಡ್ತೀವಿ, ಹಾಗಾಗಿಬಿಡುತ್ತೆ. ಹಾಗಾಗಿ ಸೈಲೆಂಟ್ ಅಂದರೆ ಮೌನಕ್ಕೂ ಕೂಡ ತುಂಬಾ ಬೆಲೆ ಇದೆ, ಹಾಗೆ ತುಂಬಾ ಅರ್ಥ ಇದೆ. ಬಟ್ ಅದನ್ನು ನಿಮ್ಗೆ ಆಪೋಸಿಟ್ ವ್ಯಕ್ತಿ ಅರ್ಥನೇ ಮಾಡ್ಕೊತಿಲ್ಲ ಅಂತ ಅನ್ನಿಸ್ಬಹುದು. ಬಟ್ ಒನ್ ಡೇ ಅವ್ರಿಗೆ ಅರ್ಥ ಹಾಗೇ ಆಗುತ್ತೆ. ಸೊ ನಮಗೆ ಸ್ವಲ್ಪ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ಅಷ್ಟೇ. ಐ ಹೋಪ್ ಇವತ್ತಿನ ಈ ಒಂದು ಟಾಪಿಕ್ಕು ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ. ಸೊ ಸುಮ್ಮನೆ ವ್ಲಾಗ್ ರ್ಯಾಂಡಮಾಗಿ ಮಾಡೋದಕ್ಕಿಂತ ಈ ಥರ ಏನಾದರೂ ಟಾಪಿಕ್ಸ್ಗಳನ್ನ ಆ್ಯಡ್ ಮಾಡಿದರೆ ನಿಮಗೂ ಕೂಡ ಸ್ವಲ್ಪ ಮೋಟಿವೇಟ್ ಆಗಬಹುದು, ಸ್ವಲ್ಪ ಜನಕ್ಕಾದ್ರೂ ಇಫೆಕ್ಟ್ ಅಂತ ಅನ್ನಿಸ್ಬಹುದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಥರ ಕಂಟೆಂಟ್ ಮೇಲೆ ವ್ಲಾಗ್ಸ್ಗಳನ್ನ ಮಾಡ್ತಿದ್ದೀನಿ. ನಿಮಗೆ ಈ ವ್ಲಾಗ್ಸ್ಗಳು ಹೇಗೆ ಅನ್ನಿಸ್ತಿದೆ ಏನು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಈ ಥರ ವೀಡಿಯೋಸ್ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೂ ಕೂಡ ಗೊತ್ತಾಗುತ್ತೆ ನಿಮ್ಗೆ ಈ ಥರ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ. ಸೊ ಈ ಥರ ಟಾಪಿಕ್ ಮೇಲೆ ನಾನು ವೀಡಿಯೋ ಮಾಡಬೇಕು ಅಂತ ನನಗೂ ಕೂಡ ಒಂದು ಐಡಿಯಾ ಬರುತ್ತೆ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಡೈಲಿ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಹಾಗೆ ಪೋಸ್ಟ್ ಕೂಡ ಆಗ್ತಾ ಇರ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು KN Diaries ಅಂತ ಹೇಳಿಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಚೆಕ್ ಮಾಡಿ, ಅಲ್ಲಿ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆದಷ್ಟು ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಮೇಲೆ ವೀಡಿಯೋಸ್ ಬರ್ತಾ ಇರುತ್ತೆ ಸ್ನೇಹಿತರೆ, ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಮಧ್ಯಾಹ್ನದಿಂದನೇ ಶುರು ಮಾಡ್ಕೊಂಡಿದ್ದೆ, ಬಟ್ ಅದನ್ನ ಹಾಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಿವೆ ನಿನ್ನೆ ಎಲ್ಲ ತರಕಾರಿ ಎಲ್ಲ ರೀಸ್ಟಾಕ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಸ್ವಲ್ಪ ಮೆಂತ್ಯ ಸೊಪ್ಪೆಲ್ಲ ತರಿಸಿದ್ದೆ. ಹಾಗಾಗಿ ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ತಾಯಿದ್ದೀನಿ. ಮೆಂತ್ಯ ಬಾತ್ ಅಂತೂ ತುಂಬಾ ಈಸಿ ರೆಸಿಪಿ, ಬೇಗನೂ ಆಗುತ್ತೆ, ಹಾಗೆ ನ್ಯೂಟ್ರಿಷನ್ ಆಗು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ಬ್ರೇಕ್ಫಾಸ್ಟಿಗೆ ಅದನ್ನೇ ಕೂಡ ಆಪ್ಷನ್ ಆಗಿ ತೊಗೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ಇವಾಗ ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಗಿದೆ, ವೆದರ್ ಕೂಡ ಸ್ವಲ್ಪ ಸರಿ ಇಲ್ಲ. ಸೊ ಆದಷ್ಟು ನಿಮ್ಮ ಹೆಲ್ತ್ ಬಗ್ಗೆ ಕೂಡ ಗಮನ ಇರಲಿ. ನಾನು ಕೂಡ ಅಷ್ಟೇ ಒಂದು 2-3 ಡೇಸಿಂದನೂ ಹುಷಾರಿಲ್ಲದೆ, ಆಲ್ಮೋಸ್ಟ್ ತುಂಬ ಟಯರ್ಡ್ನೆಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದಿನ ಮಳೆಯಲ್ಲಿ ನೆಂದಿದ್ದೆ, ಅದು ಕೂಡ ಎಫೆಕ್ಟ್ ಆಯಿತು ಏನೋ ಗೊತ್ತಿಲ್ಲ, ಅಂದರೆ ಅಷ್ಟೊಂದೇ ನೆನಿಲಿಲ್ಲ ಬಟ್ ಸ್ವಲ್ಪ. ಹಾಗಾಗಿ ಈ ವೆದರಲ್ಲಿ ಸ್ವಲ್ಪ ಹೆಲ್ತ್ ಬಗ್ಗೆ ಕೂಡ ಗಮನ ಕೊಡಿ ಅಂತಲೇ ಕೇಳ್ಕೊತೀನಿ. ಸೊ ಐ ಹೋಪ್ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೊಂದು ತುಂಬ ಜನ ಅಲ್ಲ, ಒಂದಿಬ್ಬರು ಕಮೆಂಟ್ ಮೆಸೇಜ್ ಮಾಡಿದ್ರು ಇನ್ಸ್ಟಾದಲ್ಲಿ, ಸೊ ಅನ್ನೋದನ್ನ ಜಾಸ್ತಿ ಯೂಸ್ ಮಾಡಬೇಡಿ ಅಂತ. ಬಟ್ ಅದು ಏನು ಮಾಡೋದು ಸ್ನೇಹಿತರೆ, ನನಗೆ ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದೆ ಬ್ಲಾಗಲ್ಲಿ ಮಾತಾಡ್ತಾ. ಹಾಗಾಗಿ ಇನ್ನು ಕೆಲವೊಬ್ಬರು ಎಲ್ಲ ನೀವು ಯಾಕೆ ಫೇಸ್ ತೋರಿಸಿ ವಿಡಿಯೋ ಮಾಡಲ್ಲ ಅಂತ ಕೇಳ್ತಾ ಇದ್ರಿ. ಆ್ಯಕ್ಚುಯಲ್ ರೀಸನ್ ಏನಂದರೆ ನಿಮಗೆ ಗೊತ್ತಿರ್ಬೋದು, ಇವಾಗ ನಾನು ಹಿಂದೆ ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ, ಮೋಸ್ಟ್ಲಿ ನೀವು ಮರ್ತಿದ್ದೀರಾ ಅಂತ ಅನ್ಕೊತೀನಿ, ಅಥವಾ ಬ್ಲಾಗ್ ನೋಡಿಲ್ಲ ಅನ್ಕೊತೀನಿ. ನಾನು ವರ್ಕಿಂಗ್ ವುಮೆನ್, ಓಕೆನಾ, ನಿಮಗೆ ಗೊತ್ತಿರ್ಬೋದು, ನಾನು 9 to 5 ಜಾಬ್ ಮಾಡ್ತೀನಿ. ಸೊ ಮನೆಗೆ ಬಂದು ನಾನು ಟಯರ್ಡ್ ಆಗಿರ್ತೀನಿ, ಸೊ ಸ್ವಲ್ಪ ರೆಸ್ಟ್ ಮಾಡ್ತಾ ಕೂತಿರ್ತೀನಿ. ಆ ಟೈಮಲ್ಲೇ ಸಡನ್ನಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಫೇಸ್ ತೋರಿಸ್ಬೇಕು ಅಂದರೆ ನಾನು ಸ್ವಲ್ಪ ಪ್ರೆಸೆಂಟಬಲಾಗಿ ಕಾಣಿಸ್ಕೋಬೇಕು. ಸುಮ್ಮನೆ ಹೆಂಗಂದರೆ ಹಂಗೆ ತೋರಿಸಿದ್ರೆ ಅದಕ್ಕೇನು ವ್ಯಾಲ್ಯೂ ಇರೋಲ್ಲ, ಹಾಗೆ ಅದು ಚೆನ್ನಾಗಿ ಕೂಡ ಇರೋಲ್ಲ ನೋಡೋರಿಗೆ, ಓಕೆನಾ. ಸೊ ಏನಪ್ಪ ಇವಳು ಹಿಂಗೆಲ್ಲ ಇದ್ದಾಳೆ ಅನ್ನೋ ಥರ ಒಂಥರ ಫೀಲ್ ಆಗುತ್ತೆ ಅದು. ಹಾಗಾಗಿ
ನಾವು ಕೂಡ ಪ್ರೆಸೆಂಟಬಲ್ ಆಗಿರಬೇಕು. ಇಲ್ಲ ಅಂತಂದರೆ ಅದು ನೋಡೋರಿಗೂ ಕೂಡ ಏನೋ ಒಂಥರ ಚೆನ್ನಾಗಿ ಅನಿಸಲ್ಲ. ಯಾಕಂದರೆ ನಾನು ಕೂಡ ಎಷ್ಟೊಂದು ಜನ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಯಾರಾದರೂ ಹೆಂಗಂದ್ರೆ ಹಂಗೆ ರೆಡಿಯಾಗಿ ವೀಡಿಯೋ ಮಾಡಿದಾಗ ನಮಗೆ ನೋಡೋರಿಗೆ ಸ್ವಲ್ಪ ಡಿಸ್ಟರ್ಬ್ ಅನಿಸುತ್ತೆ. ಅಂದರೆ ಏನೋ ಒಂಥರ ಬೇರೆ ಥರ ಫೀಲ್ ಬರುತ್ತೆ. ಹಾಗಾಗಿ ನಾವು ಕೂಡ ಚೆನ್ನಾಗಿ ರೆಡಿ ಆಗಬೇಕು. ಬಟ್ ನನಗೆ ಬೆಳಗ್ಗೆನೂ ಕೂಡ ಡ್ಯೂಟಿಗೆ ಹೋಗಿ ಬಂದಿರ್ತೀನಿ, ಟಯರ್ಡ್ ಆಗಿರುತ್ತೆ. ಮತ್ತೆ ನೀಟಾಗಿ ರೆಡಿಯಾಗಿ ವ್ಲಾಗ್ ಮಾಡೋಷ್ಟು ಸಮ್ ಟೈಮ್ ಪೇಷನ್ಸ್ ಇರಲ್ಲ. ಬಟ್ ಸಮ್ ಟೈಮ್ ಓಕೆ ಅಂತ ಅನಿಸುತ್ತೆ. ಸೊ ಆದಷ್ಟು ನೋಡೋಣ, ಇನ್ಮೇಲೆ ಸ್ವಲ್ಪ ಫೇಸ್ ತೋರಿಸಿ ವ್ಲಾಗ್ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಬಟ್ ಐ ಆಮ್ ನಾಟ್ ಶ್ಯೂರ್, ಯಾಕಂದರೆ ಇಟ್ಸ್ ಡಿಪೆಂಡಿಂಗ್ ಆನ್ ಮೈ ರೂಟೀನ್ ಅಂತಲೇ ಹೇಳ್ಬೋದು. ಕೆಲವೊಂದು ಸಲ ಅಂತೂ ಮನೆಗೆ ಬಂದರೆ ಏನೂ ಮಾಡೋದು ಬೇಡಪ್ಪ, ಸುಮ್ಮನೆ ಮಲ್ಕೊಂಬಿಡೋಣ ಅಂತ ಅನಿಸ್ಬಿಡುತ್ತೆ. ಬಿಕಾಸ್ ಅಷ್ಟು ಟಯರ್ಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಬಟ್ ಸಮ್ಟೈಮ್ಸ್ ಓಕೆ ಇರುತ್ತೆ. ನಾನು ಸಮ್ಟೈಮ್ಸ್ ಆರಾಮಿದ್ದಾಗ ಫ್ರೀಯಾಗಿ ಇದ್ಬಿಡೋಣಪ್ಪ, ಏನು ದಿನ ಕೆಲಸ ಇದ್ದಿದ್ದೆ ಅಲ್ವಾ ಅನ್ನೋ ಥರ ಮೈಂಡ್ ಕೂಡ ಬಂದುಬಿಡುತ್ತೆ. ಸೊ ಈ ಥರ ಎರಡೂ ಮೈಂಡ್ ಇದ್ದಾಗ ನಮಗೆ ಡೆಸಿಷನ್ಸ್ ಏನು ಮಾಡಬೇಕು ಏನು ಅನ್ನೋದು ಕೂಡ ಪ್ರಾಪರಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ಸೊ ಎನಿವೆ ಆದಷ್ಟು ಇನ್ಮೇಲೆ ಕಂಟೆಂಟ್ ವೀಡಿಯೋಸ್ನ ಮಾಡಬೇಕು ಅಂತ ಇದ್ದೀನಿ, ಇದೇ ಥರ ಮೋಟಿವೇಶ್ನಲ್ ವೀಡಿಯೋಸ್ಗಳನ್ನ. ಬಿಕಾಸ್ ಡೈಲಿ ರೂಟೀನ್ ನೋಡೋದ್ರಿಂದ ನಿಮಗೂ ಕೂಡ ಬೋರ್ ಆಗ್ಬೋದು. ಇಲ್ಲ ರೆಸಿಪಿಗಳನ್ನ ಶೇರ್ ಮಾಡೋಣ ಅಂದರೆ ಕೆಲವೊಂದು ರೆಸಿಪಿಯನ್ನು ನಾನು ಹೇಳಿರ್ತೀನಿ. ಇನ್ನು ಆಲ್ಮೋಸ್ಟ್ ಬೇರೆ ರೆಸಿಪಿಯನ್ನು ನನ್ನ ಕುಕಿಂಗ್ ಪೇಜ್ ಇದೆ, ನಿಮಗೆ ಗೊತ್ತಿರ್ಬೋದು, ಕಾವ್ಯಾಸ್ ಕಿಚನ್ ಅಂತ ಹೇಳಿ. ಸೊ ಆ ಪೇಜಲ್ಲಿ ಹಾಕಿರ್ತೀನಿ. ದಟ್ಸ್ ವೈ ನಾನು ಇಲ್ಲಿ ಅಷ್ಟೊಂದು ರೆಸಿಪಿಗಳನ್ನ ಶೇರ್ ಮಾಡ್ತಾಯಿಲ್ಲ, ಜಸ್ಟ್ ಹಾಗೆ ತೋರಿಸಿರ್ತೀನಿ. ಆ ರೆಸಿಪಿ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡಿರಲ್ಲ ಸ್ನೇಹಿತರೆ, ಅಷ್ಟೇ. ಸೊ ಐ ಹೋಪ್ ಇವತ್ತಿನ ಈ ಒಂದು ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಆಲ್ಮೋಸ್ಟ್ ಇದನ್ನೇ 3 ಸಲ ಹೇಳಿದೆ ಅನಿಸುತ್ತೆ ಇವತ್ತಿನ ವ್ಲಾಗಲ್ಲಿ. ಬಟ್ ಇಟ್ಸ್ ಓಕೆ, ಸಾರಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಯಾವಾಗಲೂ ಇದೇ ರೀತಿ ನನ್ನ ಜೊತೆ ಇರಲಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳೆಸಿ ಅಂತ ಕೇಳ್ಕೊಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್ ಆಲ್ ಆಫ್ ಯು, ಬಾಯ್. ಹಾಗೆ ಪ್ಲೀಸ್ ನನ್ನ ಇನ್ಸ್ಟಾ ಪೇಜ್ ಏನಿದೆ KR ಡೈರೀಸ್ ಅಂತ, ಅಲ್ಲಿ ಕೂಡ ಆಲ್ರೆಡಿ 1000 ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಪ್ಲೀಸ್ ಅಲ್ಲಿ ಕೂಡ ಹೋಗಿ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಆದಷ್ಟು ರೂಟೀನ್ ಅಪ್ಡೇಟ್ಸ್ಗಳನ್ನ ನಾನು ಅಲ್ಲಿ ಇನ್ಸ್ಟಾ ಪೇಜಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ವ್ಲಾಗ್ ಬಗ್ಗೆ ಕೂಡ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ವಿತೌಟ್ ಮಿಸ್ ಪ್ಲೀಸ್ ಅಲ್ಲಿ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇನ್ ಅಡ್ವಾನ್ಸ್. ಟೇಕ್ ಕೇರ್, ಬಾಯ್.